ಪದ್ಮಿನಿ ಕ್ಲಿನಿಕ್ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಮ್ಮ ನೆಕ್ಸ್ಟ್ ಕಾಲರ್ ರೆಡಿ ಇದ್ದಾರೆ, ಮೈಸೂರಿನಿಂದ ದಿನೇಶ್ ಅಂತ ಅಂದ್ಬಿಟ್ಟು. ದಿನೇಶ್, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ, ಏನು ತೊಂದರೆ ಆಗ್ತಾ ಇದೆ? ಸರ್, ಫಸ್ಟ್ ಆಫ್ ಆಲ್ ಈ ತರ ಪ್ರೋಗ್ರಾಮ್ ಮಾಡ್ತಾ ಇದ್ದೀರಾ. ಈಗ ನನ್ನಂತ ಟೀನೇಜರ್ಸ್ಗೆ ಸುಮಾರು ಡೌಟ್ಸ್ ಎಲ್ಲ ಇರುತ್ತೆ. ಹೆಂಗೋ ಈ ಪ್ರೋಗ್ರಾಮ್ ಇಂದ ಹೆಂಗೋ ಕ್ಲಾರಿಫೈ ಆಗ್ತಾ ಇದೆ. ಖಂಡಿತ ದಿನೇಶ್, ನಿಮ್ಮ ಸಮಸ್ಯೆಗಳು, ನಿಮ್ಮ ಡೌಟ್ಸ್ಗಳು ಕ್ಲಿಯರ್ ಮಾಡ್ತಕ್ಕಂಥದ್ದೇ ಈ ಪ್ರೋಗ್ರಾಮ್ನ ಮುಖ್ಯ ಉದ್ದೇಶ. ಹೇಳಿ, ಏನು ವಿಚಾರ ಅಂತ? ಸರ್, ಆಕ್ಚುಲಿ ಈಗ ಏನಂತಾರಲ್ಲ ಸರ್, ಲೇಡೀಸ್ ಪೀರಿಯಡ್ ಅಂತ, ಆ ಟೈಮಲ್ಲಿ ಸೆಟ್ ಮಾಡಿದ್ರೆ ಎಷ್ಟು ಒಳ್ಳೇದು, ಸೇಫ್ ಇರತ್ತಾ? ಸ್ವಲ್ಪ ಸ್ಪಷ್ಟವಾಗಿ ಇನ್ನೊಂದ್ಸರ್ತಿ ಜೋರಾಗಿ ಹೇಳ್ತೀರಾ ನಿಮ್ಮ ಸಮಸ್ಯೆನ? ಸರ್, ಲೇಡೀಸ್ಗೆ ಮಂತ್ಲಿ ಪೀರಿಯಡ್ ಅಂತ ಏನೋ ಹೇಳ್ತಾರಲ್ಲ, ಆ ಟೈಮಲ್ಲಿ ಏನಾದ್ರು ಫಿಕ್ಸ್ ಮಾಡಿದ್ರೆ ಏನಾದ್ರು ಡಿಸೀಸ್ ಬರೋ ಚಾನ್ಸಸ್ ಇರತ್ತಾ? ಓಕೆ. ಈಗ ಎರಡು ಕಾರಣಗಳಿಂದ ಇದು ಮುಟ್ಟಿನ ಸಮಯದಲ್ಲಿ ಸಂಭೋಗ ಕ್ರಿಯೆ ಮಾಡಬಾರ್ದು ಅಂತ ಪ್ರಶ್ನೆ ಇರೋದು. ನಿಜವಾಗಿ ಹೇಳ್ಬೇಕಾದ್ರೆ ವೈದ್ಯಕೀಯವಾಗಿ ನೋಡಕ್ ಹೋದಾಗ ಅದರೊಳಗೆ ಮುಟ್ಟಿನ ಸಮಯದಲ್ಲಿ ಸಂಭೋಗ ಕ್ರಿಯೆ ಮಾಡಬಾರ್ದು ಅಂತ ಏನು ರೂಲ್ಸ್ ಇಲ್ಲ. ಆದರೆ ಹೆಚ್ಚಿನ ರಕ್ತಸ್ರಾವ ಆಗ್ತಿದ್ದಾಗ ಅಥವಾ ಕೆಲವು ಈ ಒಂದು ಸಂಪ್ರದಾಯಸ್ಥ ಮನೋಭಾವನೆಗಳು ಎಲ್ಲ ಇದ್ದಾಗ ಮುಟ್ಟಿನ ಸಮಯದಲ್ಲಿ ಆದಷ್ಟು ದೂರ ಇರಬೇಕು, ಬೇರೆಯವ್ರನ್ನ ಮುಟ್ಟಿಸ್ಕೊಳ್ಬಾರ್ದು, ಅದೆಲ್ಲ ಇದೆಲ್ಲ ಈ ಸಂಪ್ರದಾಯಸ್ಥ ಮನೋಭಾವನೆಗಳಿರೋದ್ರಿಂದ ಮತ್ತು ಅದು ಆ ಸಮಯದಲ್ಲಿ ಸ್ತ್ರೀಗೆ ಒಂದು ಸ್ವಲ್ಪ ವಿಶ್ರಾಂತಿ ಬೇಕು, ಅಥವಾ ಅದು ಹೆಚ್ಚಿನ ಒಂದು ಹೊಟ್ಟೆ ನೋವು ಇರ್ಬೋದು, ಸೊಂಟ ನೋವು ಇರ್ಬೋದು, ಮತ್ತು ಅದು ಸೋಂಕು ಏನಾದರೂ ಆಗುವಂಥ ಸಾಧ್ಯತೆಗಳಿರ್ಬೋದು. ಮತ್ತು ಅಪರೂಪವಾಗಿ ಈಗ ಮುಟ್ಟಿನ ಸಮಯದಲ್ಲಿ ಈ ಥರ ಸಂಭೋಗ ಕ್ರಿಯೆ ನಡೆಸಿದಾಗ ಒಂದು ಎಂಡೋಮೆಟ್ರಿಯೋಸಿಸ್ ಅನ್ನೋ ಒಂದು ತೊಂದರೆ, ಅಂದರೆ ಮುಟ್ಟಿನ ರಕ್ತಸ್ರಾವ ಹೊರಗಡೆ ಬರೋದ್ರ ಬದಲು ಹೊಟ್ಟೆ ಒಳಗೆ ಹೋದಾಗ ಒಂದು ಕೆಲವು ತೊಂದರೆಗಳು ಆಗ್ಬೋದು ಅಂತ. ಈ ಕೆಲವು ಕಾರಣಗಳಿಂದ ಆ ಸಮಯದಲ್ಲಿ ಸಂಭೋಗ ಕ್ರಿಯೆ ಬೇಡ ಅಂತ ಮಾಡಿರೋದು. ಆ ಹೆಚ್ಚಿನ ತೊಂದರೆ ಇಲ್ಲದೆ ಇದ್ದಾಗ, ರಕ್ತಸ್ರಾವ ಹೆಚ್ಚಿಗೆ ಇಲ್ಲದೆ ಇದ್ದಾಗ, ಸೋಂಕತೆಲ್ಲ ಏನು ಇಲ್ಲದೆ ಇದ್ದರೆ ಅದು ಸಂಭೋಗ ಕ್ರಿಯೆ ನಡೆಸಿದ್ರೆ ಏನು ತೊಂದರೆ ಅಂತ ಏನಾಗಲ್ಲ. ಕೆಲವು ಸಲ ಈ ಭಾವನೆಗಳು ಮತ್ತು ಇದೆಲ್ಲ ಇರೋದ್ರಿಂದ ಕೆಲವರು ತುಂಬ ಹೆದರ್ಕೊಂಡ್ಬಿಡ, ಅಕಸ್ಮಾತಾಗಿ ಒಂದು ಯಾವುದೋ ಒಂದು ಸಂದರ್ಭದಲ್ಲಿ ಅವರು ಆ ಸಮಯದಲ್ಲಿ ಮಾಡಿದ ತಕ್ಷಣ ಅಲ್ಲಿಗೆ ಎಲ್ಲ ಕನೆಕ್ಟ್ ಮಾಡ್ಕೊಳ್ತಾರೆ. ಆವಾಗ ನಾವೊಂದು ಸಲ ಆ ಥರ ಮಾಡಿದ್ದೆ, ಅದಾದಮೇಲೆ ನನಗೆ ಪೂರ್ತಿ ನನಗೆ ತುಂಬ ವೀಕ್ನೆಸ್ ಬಂದುಬಿಟ್ಟಿದೆ, ಸಂಭೋಗ ಕ್ರಿಯೆನೇ ಆಗೋದಿಲ್ಲ, ಮತ್ತು ಬೇರೆ ಏನೇನೋ ತೊಂದರೆಗಳಾಗಿದೆ, ಈ ಥರ ಆ ಭಯಕ್ಕೋಸ್ಕರನೇ, ಆತಂಕಕ್ಕೋಸ್ಕರ ಏನೋ ಆಗಿದೆ ಅನ್ನೋ ಥರ ಅಂದ್ಕೊಳ್ತಾರೆ. ಸಾಧಾರಣವಾಗಿ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಆದರೆ ಯಾವುದೇ ಕಾರಣಕ್ಕೂ ಸೋಂಕು ಅದೆಲ್ಲ ಇದ್ದಾಗ ಅದನ್ನು ಮಾಡದೇ ಇದ್ದರೆ ಒಳ್ಳೆಯದು ಅಷ್ಟೇ. ಆಮೇಲೆ ಇನ್ನೊಂದು ಕೆಲವು ಪ್ರಶ್ನೆ ಇದಕ್ಕೆ ಸಂಬಂಧಪಟ್ಟಂಗೆ ಕೇಳ್ತಾರೆ. ಈಗ ಆ ಥರ ಮುಟ್ಟಿನ ಸಮಯದಲ್ಲಿ ಸಂಭೋಗ ಮಾಡೋದ್ರಿಂದ ಗಂಡಸಿಗೂ ಏನಾದರೂ ಸೋಂಕು ಆಗ್ತಕ್ಕಂಥ ಸಾಧ್ಯತೆ ಇದೆಯಾ ಅಂತ? ಅದಕ್ಕೆ ಸೋಂಕಿರೋ ಸಮಯದಲ್ಲಿ ಗಂಡಸಿಗಿರಲಿ ಅಥವಾ ಹೆಂಗಸಿಗಿರಲಿ ಅವರ ಜನನಾಂಗದಲ್ಲಿ ಏನಾದರೂ ಸೋಂಕು ಆ ಥರ ಏನಾದರೂ ಇದ್ದರೆ ಅದು ಮಾಡಬಾರ್ದು. ಯಾಕಂದ್ರೆ ಒಬ್ಬರಿಂದ ಇನ್ನೊಬ್ಬರಿಗೆ ಹರಡತಕ್ಕಂಥದ್ದು, ಅದನ್ನು ಆ ಸಮಯದಲ್ಲಿ ಮಾಡದೇ ಇದ್ರು ಒಳ್ಳೆಯದು. ಇನ್ನು ಕೋಲಾರದಿಂದ ಮುನಿಯಗೌಡ ಅನ್ನೋರು ಕರೆ ಮಾಡಿದ್ದಾರೆ. ಮುನಿಯಗೌಡ, ಹೇಳಿ, ಏನು ಸಮಸ್ಯೆ ಇದೆ ನಿಮಗೆ? ಸರ್, ನಾವು ಟೆಕ್ಸ್ಟಿಂಗ್ ಮಾಡಿದಾಗ ತುಂಬಾ ಸುಸ್ತಾಗ್ತದೆ, ಮೈ ಕೈ ಎಲ್ಲ ನೋವಾಗುತ್ತೆ, ಬೆಳಿಗ್ಗೆ ಹೇಳಕ್ಕಾಗಲ್ಲ. ಇದು ಕೆಲವು ಸಲ ಈ ಲೈಂಗಿಕ ಚಟುವಟಿಕೆ ಅಂದರೆ ಅದು ಕೂಡ ಒಂದು ವ್ಯಾಯಾಮ ಮಾಡಿದ್ದಕ್ಕೆ ಸಮ ಅದು. ಹಾಗಾಗಿ ಸ್ವಲ್ಪ ದೂರ ರನ್ನಿಂಗ್ ರೇಸ್ ಓಡಿದರೆ ಅಥವಾ ಸ್ವಲ್ಪ ವ್ಯಾಯಾಮ ಮಾಡಿದರೆ ಹೇಗೆ ನಿಮಗೆ ಸ್ವಲ್ಪ ಮೈಗೆ, ದೇಹಕ್ಕೆ ದಣಿವಾಗಿ ನೀವು ಸ್ವಲ್ಪ ರೆಸ್ಟ್ ತೊಗೊಳ್ಬೇಕನ್ಸತ್ತೆ, ಅಥವಾ ಕೆಲವು ಸಲ ಮೈಕೈ ನೋವು ಬರೋ ಹಂಗೆ ಅನ್ಸತ್ತೆ. ಅದೇ ರೀತಿ ಲೈಂಗಿಕ ಚಟುವಟಿಕೆ ನಂತರ ಕೂಡ ಕೆಲವ್ರಿಗೆ ಆಗ್ಬೋದು. ಬಟ್ ಅದೇ ಏನು ದೊಡ್ಡ ಸೀರಿಯಸ್ ಪ್ರಾಬ್ಲಮ್ ಅಂತ ಏನೂ ಅಲ್ಲ. ಆದರೂ ಕೂಡ ನಿಮಗೆ ಪದೇ ಪದೇ ಬಹಳಷ್ಟು ಸುಸ್ತಾಗ್ತಾ ಇದ್ದರೆ ಈ ಚಟುವಟಿಕೆಯಿಂದ ಬೇರೆ ನಿಮ್ಮ ದೇಹದಲ್ಲಿ ಏನಾದರೂ ರಕ್ತಹೀನತೆ ಇದೆಯಾ, ಅಥವಾ ಇನ್ನೇನಾದರೂ ಬ್ಲಡ್ ಪ್ರೆಷರ್ ಇದೆಯಾ, ಅಥವಾ ಶುಗರ್ ಇದೆಯಾ, ಈ ಥರದನ್ನು ಕೂಡ ಕೆಲವು ಪರೀಕ್ಷೆ ಮಾಡ್ಕೋಬೇಕಾಗತ್ತೆ. ಬ್ಲಡ್ ಟೆಸ್ಟ್, BP ಎಲ್ಲ ಚೆಕ್ ಮಾಡಿದೆ, ನಾರ್ಮಲ್ ಇದೆ. ಎಲ್ಲ ನಾರ್ಮಲ್ ಇದ್ದು ಬೇರೆ ಏನು ತೊಂದರೆ ಇಲ್ಲ ಅಂದರೆ ಅದೇನಿಲ್ಲ, ಸ್ವಲ್ಪ ನೀವು ಸರಿಯಾಗಿ ವಿಶ್ರಾಂತಿ ತಗೊಂಡ್ರೆ ಸರಿ ಹೋಗುತ್ತೆ. ನಿಮಗೆ ಬಹುಶಃ ನಿದ್ದೆ ಸಾಕಾಗಿಲ್ಲದೆ ಇರ್ಬೋದು, ಅಥವಾ ವಿಶ್ರಾಂತಿ ಸಾಕಾಗಿಲ್ಲದೆ ಇರ್ಬೋದು, ತಕ್ಷಣ ಕೆಲಸಕ್ಕೆ ಹೊರಡಬೇಕು, ಬೇಗ ಎದ್ದು ಹೋಗಬೇಕು, ಈ ಥರದ್ದೆಲ್ಲ ಇದ್ದಾಗ ಅದು ಒಂದು ಥರ ಸುಸ್ತಿನ ಥರ ಇನ್ನೂ ಹಾಗೆ ಇದ್ದಂಗೆ ಅನ್ಸುತ್ತೆ. ಸ್ವಲ್ಪ ಹೆಚ್ಚಿಗೆ ಸರಿಯಾದ ರೀತಿಯಲ್ಲಿ ವಿಶ್ರಾಂತಿ ತಗೊಳ್ಳಿ, ಅಥವಾ ನಿಮ್ಮ ಲೈಂಗಿಕ ಚಟುವಟಿಕೆ ಮಾಡೋ ಸಮಯನ ನೀವು ಸ್ವಲ್ಪ ಬದಲಾಯಿಸ್ಕೊಳ್ಳಿ. ಹೆಚ್ಚಿಗೆ ನಿದ್ದೆ, ಸುಸ್ತು, ಆಯಾಸ ಇಲ್ಲದೆ ಇರೋ ಸಮಯದಲ್ಲಿ ನೀವು ಲೈಂಗಿಕ ಚಟುವಟಿಕೆ ನಡೆಸಿ ಸ್ವಲ್ಪ ವಿಶ್ರಾಂತಿ ತಗೊಂಡು ಮಾಡಿದಾಗ ಈ ಥರ ಹೆಚ್ಚಿಗೆ ತೊಂದರೆ ಆಗೋದಿಲ್ಲ. ಇನ್ನು ರಾಜು ಅಂತ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ರಾಜು, ಹೇಳಿ, ಏನು ಸಮಸ್ಯೆ ಇದೆ? ಸರ್, ಸಮಸ್ಯೆ ಒಂದು ನಿಮಿಷ. ಹಲೋ, ಹೇಳಿಮ್ಮ. ಅಲ್ಲ ಮೇಡಮ್, ನಮ್ಗೆ ಕಾಪೇಟಿ ಹಾಕ್ಸ್ಕೊಂಡು ಒಂದ್ಸಲ ಹಾಕ್ಸ್ಕೊಂಡಿದ್ವಿ, 3 ವರ್ಷ ಆಗಿತ್ತು. ಆಮೇಲೆ ಎಕ್ಸ್ಚೇಂಜ್ ಮಾಡಿಸಿ ಮತ್ತೆ ಇವಾಗ 4 ತಿಂಗಳಲ್ಲಿ ಹಾಕ್ಸ್ಕೊಂಡಿದೀವಿ. ಸರಿ. ಅವಾಗಿಂದ ಏನು ಇರ್ಲಿಲ್ಲ, ಇವಾಗ ಈ ತಿಂಗಳಿಂದ ವೈಟ್ ಬಟ್ಟೆ ಹೋಗ್ತಾ ಇದೆ, ಅದಕ್ಕೆ ಏನ್ ಮಾಡೋದು?
ಅಂದರೆ ಸ್ವಲ್ಪ ಏನಾದರೂ ಸೋಂಕಾಗಿರ್ಬೋದು, ಅದಕ್ಕೊಂದು ಸ್ವಲ್ಪ ನೀವು ಚಿಕಿತ್ಸೆ ತೊಗೊಂಡ್ರೆ ನಿಮಗೆ ಇದು ಕಡಿಮೆ ಆಗುತ್ತೆ. ಆದರೆ ಸಹಜವಾಗೇ ಸ್ವಲ್ಪ ಕಾಪರ್ಟಿ ಎಲ್ಲ ಇದ್ದಾಗ ನೀವು ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಬಿಳಿ ಮುಟ್ಟು ಹೋಗ್ಬೋದು. ಇದು ಬೇರೆ ಏನು ನವೆ, ಉರಿ ಅಥವಾ ವಾಸನೆ ಆ ಥರ ಏನು ಸೋಂಕಿನ ಲಕ್ಷಣಗಳಿರಲಿಲ್ಲ ಅಂದರೆ ಅದಕ್ಕೇನು ಪರವಾಗಿಲ್ಲ. ಆದರೆ ನಿಮ್ಗೆ ಅದು ಹೆಚ್ಚಿಗೆ ಅನ್ನಿಸ್ತಾ ಇದೆ ಅಂದರೆ ಇನ್ನೊಂದು ಸಲ ಒಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕಾಗತ್ತೆ ವೈದ್ಯರ ಹತ್ರ. ಸೋಂಕೇನಾದರೂ ಇದ್ದರೆ ಅದಕ್ಕೆ ನೀವು ಚಿಕಿತ್ಸೆ ತೊಗೊಳ್ಳಿ, ಕಡಿಮೆ ಆಗುತ್ತೆ. ಓಕೆ, ಇನ್ನು ಬೆಂಗಳೂರಿನಿಂದ ಪ್ರದೀಪ್ ಅಂತ ಕರೆ ಮಾಡಿದ್ದಾರೆ. ಪ್ರದೀಪ್, ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ನಿಮಗೆ? ಸರ್, ಹಿಂಗೆ ನಮ್ಮ ವೈಫ್ಗೆ ಇವಾಗ 7 ತಿಂಗಳಿದೆ. ಆದರೆ ಅವ್ರಿಗೆ ಸ್ವಲ್ಪ ಏನೋ ಇದರಲ್ಲಿ ನರ್ಸಿಂಗ್ ಹೋಮಲ್ಲೆಲ್ಲ ತೋರಿಸ್ತಾ ಇದ್ದೀವಿ. ಸರಿ. ಆದರೆ ಈ ಟೈಮಲ್ಲಿ ನಾನು ಅವ್ರಿಗೆ ಸಂಭೋಗ ಕ್ರಿಯೆಯಲ್ಲಿ ಪ್ರಯೋಗ ಮಾಡ್ಬೋದಾ, ಇಲ್ಲ ಅಂತಂದರೆ ಅವ್ರಿಗೇನೋ ಸ್ವಲ್ಪ ಸ್ತನದ ಕೆಳಗಡೆ ನೋವೇನೋ ಇದೆ ಅಂದ್ಬಿಟ್ಟು ಏನೋ ಹೇಳ್ತಾರೆ. ಅದರಿಂದ ಏನಾದ್ರು ಅವ್ರಿಗೆ ತೊಂದರೆ ಆಗುತ್ತಾ ಏನಾರು? ಅಂದರೆ ಅವ್ರ ಗರ್ಭಧಾರಣೆ ಎಲ್ಲ ಸರಿಯಾಗಿದ್ದು, ಬೇರೆ ಸ್ಕ್ಯಾನಿಂಗು ಎಲ್ಲ ರೀತಿ ಸರಿಯಾಗಿದೆ, ಬ್ಲಡ್ ಪ್ರೆಷರ್ ಆ ಥರ ತೊಂದರೆ ಇಲ್ಲ, ಅದೆಲ್ಲ ಇದ್ದಾಗ ಒಂದು 7 ತಿಂಗಳು 8 ತಿಂಗಳ ತನಕ ಸಂಭೋಗ ಕ್ರಿಯೆ ನಡೆಸ್ಬೋದು. ಆದರೆ ಯಾವುದೇ ಸಮಯದಲ್ಲಿ ಒಂದು ಹೊಟ್ಟೆ ಮೇಲೆ ಒತ್ತಡ ಆಗಲಿ, ಯೋನಿ ಒಳಗೆ ಒತ್ತಡ ಆಗಲಿ ಆಗದಂಗೆ ಸ್ವಲ್ಪ ಮುನ್ನೆಚ್ಚರಿಕಾ ಕ್ರಮಗಳನ್ನು ತಗೊಳ್ಬೇಕಾಗತ್ತೆ. ಅದನ್ನು ನಿಮ್ಮ ಅವರ ಸ್ತ್ರೀರೋಗ ತಜ್ಞರ ಹತ್ರ ನೀವು ವಿಚಾರಿಸಿದಾಗ ಗರ್ಭಧಾರಣೆ ಪೂರ್ತಿ ಎಲ್ಲ ಸರಿಯಾಗಿದೆಯಾ ಅಂತ ಅವ್ರು ತಿಳಿಸ್ತಾರೆ ನಿಮಗೆ. ಓಕೆ, ಇನ್ನು ಪತ್ರದ ಬಗ್ಗೆ ನಾವು ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಒಬ್ಬರು ಸತೀಶ್ ಅಂತಕ್ಕಂಥವ್ರು ಪತ್ರ ಬರೆದಿದ್ದಾರೆ. ನನಗೆ ಮದುವೆಯಾಗಿ 10 ವರ್ಷ ಆಯಿತು. ನನಗೆ 33 ವರ್ಷ, ನನ್ನ ಹೆಂಡತಿಗೆ 31 ವರ್ಷ, ನಮಗಿನ್ನೂ ಮಕ್ಕಳಾಗಿಲ್ಲ. ನಾನು ಸೋದರ ಮಾವನ ಮಗಳನ್ನು ಮದುವೆ ಆಗಿದ್ದೀನಿ. ನಮಗೆ 11 ಅಂದರೆ ನನ್ನ ಪತ್ನಿಗೆ 11 ಸರ್ತಿ ಅಬಾಷನ್ ಆಗಿದೆ. 3 ಸರ್ತಿ ನ್ಯಾಚುರಲ್ ಅಬಾಷನ್ ಮತ್ತು ಮುಂದಿನ ಅಬಾಷನ್ಗಳೆಲ್ಲ ಮಗು ಬೆಳವಣಿಗೆ ಕರೆಕ್ಟಾಗಿ ಆಗಿಲ್ಲ ಅಂತಂದ್ಬಿಟ್ಟು ಅಬಾಷನ್ ಮಾಡಿದ್ದಾರೆ. ಸೊ ಈಗ ನಾವು ಐಗೆ ಹೋಗಬೇಕಾಗತ್ತಾ, ಅಥವಾ ನಮಗೆ ನ್ಯಾಚುರಲ್ ಆಗಿ ಮಕ್ಕಳಾಗ್ತಕ್ಕಂಥ ಸಾಧ್ಯತೆ ಇಲ್ಲವೇ ಇಲ್ವಾ? ಕೃತಕ ಗರ್ಭಧಾರಣೆ ನಮಗೆ ಅಂತಿಮ ಇದ ಅಂತ ಕೇಳ್ಕೊಂಡಿದ್ದಾರೆ ಅವರು. ಅಂದರೆ ಈ ಗರ್ಭಧಾರಣೆ ಆಗಕ್ಕೆ ಅವ್ರಿಗೇನು ತೊಂದರೆ ಇಲ್ಲ, ಕಷ್ಟ ಇಲ್ಲ. ಗರ್ಭಧಾರಣೆ ಆಗ್ತಾ ಇದೆ, ಆದರೆ ಮಗು ಬೆಳವಣಿಗೆನಲ್ಲಿ ತೊಂದರೆ ಆಗ್ತಾ ಇದೆ ಅವ್ರಿಗೆ, ಅದರದ್ದು ತೊಂದರೆ. ಅಂದರೆ ಅವರು 11 ಸಲ ಇದು ಗರ್ಭಧಾರಣೆ ಗರ್ಭಪಾತ ಆಗಿದೆ ಅಂದರೆ ಪ್ರತಿ ಸಲ ಅದನ್ನು ಕನ್ಫರ್ಮ್ ಪ್ರೆಗ್ನೆನ್ಸೀಸ್ ಅಂತ ಅದನ್ನು ನೋಡಬೇಕು. ಯಾಕಂದರೆ ಕೆಲವು ಸಲ ಏನು ಅನ್ಕೊಳ್ತಾರೆ, ಮುಟ್ಟು ತಡೆದಾದಾಗ ಅಥವಾ ನಿಧಾನವಾಗಾದಾಗ ಅದನ್ನೆಲ್ಲ ಅಬಾರ್ಷನ್ ಲೆಕ್ಕದಲ್ಲಿ ಇಟ್ಕೊಂಡ್ಬಿಡ್ತಾರೆ. ಅದು ಕನ್ಫರ್ಮ್ ಪ್ರೆಗ್ನೆನ್ಸಿ ಇರತ್ತೋ ಇಲ್ವೋ, ಅದು ಅಟ್ಲೀಸ್ಟ್ ಒಂದು ಮೂತ್ರದಲ್ಲಿ ಪರೀಕ್ಷೆ ಮಾಡಿದಾಗಲಾದರೂ ಇರಬೇಕು, ಅಥವಾ ಸ್ಕ್ಯಾನಿಂಗ್ ಪರೀಕ್ಷೆನಲ್ಲಾದ್ರೂ ಕೂಡ ಅದು ಗರ್ಭಧಾರಣೆ ಆಗಿದೆ ಅಂತ. ಇದ್ರೊಳಗೆ ಮಗು ಬೆಳವಣಿಗೆ ಆಗಿಲ್ಲ ಅಂತ ಮಾಡಿದ್ರು ಅಂತ ಹೇಳ್ತಾರೆ. ಬಹುಶಃ ಅದೆಲ್ಲ ನಿಜವಾಗಿ ಗರ್ಭಧಾರಣೆ ಆಗಿದ್ದಿರ್ಬೋದು. ಅದರಿಂದ ಅವ್ರಿಗೆ ಆಗೋದಕ್ಕೇನು ತೊಂದರೆ ಇಲ್ಲ. ನೀವು ಈಗ ಕೃತಕ ವೀರ್ಯಧಾರಣೆ ಮಾಡಲಿ, ಟೆಸ್ಟ್ ಟ್ಯೂಬ್ ಬೇಬಿ ಮಾಡಲಿ, ಅದೇ ಕಾಂಬಿನೇಷನ್ ಒಳಗೆ ಬರೋದು. ಆದರೆ ಯಾಕೆ ಈ ಥರ ಆಗ್ತಾ ಇದೆ ರಿಕರೆಂಟ್ ಅಬಾರ್ಷನ್ಸ್ ಅನ್ನೋದನ್ನ ಅವ್ರಿಗೆ ಬಹಳ ಒಂದು ಮಗು ಬೆಳವಣಿಗೆ ಯಾಕೆ ಸರಿಯಾಗಿ ಆಗ್ತಾ ಇಲ್ಲ, ಯಾಕೆ ಅವರಿಬ್ಬರಲ್ಲಿ ಒಂದು ಜೀವಕೋಶದ ಕ್ಯಾರಿಯೋಟೈಪಿಂಗ್ ಎಲ್ಲ ಮಾಡ್ತಾರೆ. ಜೀವಕೋಶದಲ್ಲಿ ಅವರಲ್ಲಿ ಪದೇ ಪದೇ ಈ ಥರ ಆಗೋವಂಥ ಸಾಧ್ಯತೆ ಇರೋವಂಥ ಡಿಫೆಕ್ಟ್ ಏನಾದರೂ ಇದೆಯಾ, ಆ ಥರ ಅವ್ರ ಮನೆಯಲ್ಲಿ ಬೇರೆ ಮಕ್ಕಳು ಇನ್ಯಾರಾದರೂ ಈ ಥರ ಏನಾದರೂ ನ್ಯೂನತೆ ಇರೋವಂಥ ಮಕ್ಕಳು ಇದ್ದಾರೆ ಅದರೊಳಗೆ, ಅದನ್ನೆಲ್ಲ ಒಂದು ಸರಿಯಾಗಿ ಒಂದು ಜೆನೆಟಿಕ್ ಕೌನ್ಸಿಲಿಂಗ್ ಮಾಡಬೇಕಾಗತ್ತೆ, ಪರೀಕ್ಷೆಗಳನ್ನ ಮಾಡಬೇಕಾಗತ್ತೆ. ಅಲ್ಲ, ಈಗ ಸೋದರ ಮಾವನ ಮಗಳು ಮದುವೆ ಅದಕ್ಕೇನೆ ರಕ್ತ ಸಂಬಂಧದಲ್ಲಿ ಮದುವೆ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೇನೆ ಅವ್ರ ಕುಟುಂಬದಲ್ಲಿ ಬೇರೆ ಇನ್ಯಾವುದಾದ್ರೂ ಈ ಥರ ನ್ಯೂನತೆ ಇರೋ ಮಕ್ಕಳಾಗಿದ್ದಾರ, ಅದನ್ನೆಲ್ಲ ಇಟ್ಕೊಂಡು ಒಂದು ಸರಿಯಾದ ಒಂದು ಜೆನೆಟಿಕ್ ಕೌನ್ಸಿಲಿಂಗ್ ಅಂತ ಹೇಳ್ತೀವಿ, ಅದನ್ನ ಮಾಡಿ ನೆಕ್ಸ್ಟ್ ಗರ್ಭಧಾರಣೆ ಮಾಡಕ್ ಮುಂಚೆ ಇದನ್ನೆಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಬೇಕಾಗತ್ತೆ. ಈ ಪ್ರತಿ ಸಲ ಈಗ ಅವರಿಬ್ಬರಲ್ಲಿ ಏನೋ ಒಂದು ಅವ್ರ ಜೀವಕೋಶದಲ್ಲಿ ಒಂದು ತೊಂದರೆ ಇದೆ ಅಂತ ಇದ್ದಾಗ ಪದೇ ಪದೇ ಇದು ಬಂದೇ ಬರುತ್ತೆ ಅನ್ನೋ ಥರ ಡಿಫೆಕ್ಟ್ ಏನಾದರೂ ಇದ್ರೆ ಮತ್ತೆ ಅವ್ರು ಪ್ರಯತ್ನ ಮಾಡೋದ್ರೊಳಗೆ ಅರ್ಥ ಇರೋದು. ಅವಾಗ ಏನಾದರೂ ಕೆಲವು ಸಲ ನಾವು ಈಗ ಕೃತಕ ವೀರ್ಯಧಾರಣೆ ಬೇರೆ ರೀತಿನಲ್ಲಿ ಬೇರೆ ದಾನಿ ವೀರ್ಯದ್ದು ಹಾಕೋದಾಗ್ಲಿ ಈ ಥರ ಕಾಂಬಿನೇಷನ್ ಚೇಂಜ್ ಮಾಡಿ ಕೂಡ ಕೆಲವು ಸಲ ಸಜೆಸ್ಟ್ ಮಾಡ್ತೀವಿ. ಅದರೊಳಗೆ ಸರಿ ಹೋಗುತ್ತೆ ಅನ್ನೋದಾದ್ರೆ ಆ ಥರ ಪ್ರಯತ್ನ ಮಾಡ್ಬೋದು. ಆದರೆ ಇವರಿಬ್ಬರಲ್ಲೇ ಮತ್ತೆ ಮತ್ತೆ ಪ್ರಯತ್ನ ಮಾಡಿ ಮತ್ತೆ ಮತ್ತೆ ಇದೇ ರೀತಿ ಆಗುತ್ತೆ ಅಂದರೆ ಅವ್ರ ದೇಹಕ್ಕೆ ಅವ್ರ ಆರೋಗ್ಯ ಹಾಳಾಗುತ್ತೆ, ಗರ್ಭಕೋಶ ಹಾಳಾಗುತ್ತೆ, ಮತ್ತೆ ಬೇರೆ ಸಮಸ್ಯೆಗಳು ಬರುತ್ತೆ. ಓಕೆ ವೀಕ್ಷಕರೇ, ಇನ್ನು ಸಾಕಷ್ಟು ಸಮಯಾವಕಾಶ ಇದೆ. ಖಂಡಿತ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡು ಪರಿಹಾರ ಪಡ್ಕೊಳ್ಬಹುದು. ಹಾಗೆಯೇ ಪ್ರತಿ ವಿರಾಮದಲ್ಲೂ ಕೂಡ ನಮ್ಮ ಕಚೇರಿಯ ವಿಳಾಸವನ್ನು ನಾವು ಕೊಡ್ತಾ ಇದ್ದೀವಿ. ಒಂದು ವೇಳೆ ನಿಮಗೆ ದೂರವಾಣಿಯಲ್ಲಿ ಮಾತನಾಡಿ ನಿಮ್ಮ ಸಮಸ್ಯೆಯನ್ನು ಹೇಳ್ಕೊಳ್ಳೋದಕ್ಕೆ ಮುಜುಗರ ಆದರೆ ನೀವು ಖಂಡಿತ ಪತ್ರವನ್ನು ಬರೀರಿ. ಬರೆದಂತಹ ಪತ್ರವನ್ನು ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಮುಂದಿನ ಎಪಿಸೋಡ್ನಲ್ಲಿ ಓದ್ತೀವಿ. ಆ ವಿಳಾಸವನ್ನು ಕೂಡ ನೀವು ಒಂದು ಸರ್ತಿ ನೋಡ್ಕೊಳ್ಬೋದು. ಈಗ ಮತ್ತೊಂದು ವಿರಾಮ.